ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ಮನೇಲಿ ನೋಡಿ ನೀವು ಬಂದಿರ್ತೀರಾ ಅಂತ ನನಗೆ ಗೊತ್ತು. ತುಂಬ ದಿವಸ ಆದಮೇಲೆ ನಾನು ಮೀಶೋ ಹಾಲ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದೆಲ್ಲನೂ ತರಿಸ್ಕೊಂಡು ಆಲ್ಮೋಸ್ಟ್ ಒಂದು 20 ಡೇಸ್ ಮೇಲಾಯಿತು. ಬಟ್ ನನಗೆ ಶೂಟ್ ಮಾಡೋಕ್ಕಾಗಿರಲಿಲ್ಲ. ನಾನು ಅಂದ್ಕೊಂಡೆ ಡೇ ಲೈಟಲ್ಲಿ ಶೂಟ್ ಮಾಡೋಕ್ಕಂತ, ಬಟ್ ಡೇ ಲೈಟಲ್ಲಿ ಶೂಟ್ ಮಾಡೋಕ್ಕಾಗದೆ ನೈಟಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ನಾನು ತೋರಿಸೋದು ಎಲ್ಲನೂ ಕ್ಲಿಯರ್ ಆಗಿರುತ್ತೆ ಆ್ಯಂಡ್ ನೀವು ಅದನ್ನು ನೋಡಿ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಬಂದು ಇಯರಿಂಗ್ಸ್ನ ತರಿಸ್ಕೊಂಡಿದ್ದೀನಿ. ನನ್ನ ಹತ್ರ ಆಲ್ರೆಡಿ ಇಯರಿಂಗ್ಸ್ ಇದೆ, ಬಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಇನ್ನೊಂದು ತರಿಸ್ಕೊಂಡೆ. ನನ್ನ ಆಸೆಯಲ್ಲಿ ಆಗಿರೋದು ನೀವು ಆಲ್ಮೋಸ್ಟ್ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೇಮ್ ತರಿಸ್ಕೊಂಡಿದ್ದೀನಿ. ಸೊ ಇದು ಫಸ್ಟ್ ಇಯರಿಂಗ್ಸ್. ನಾನು ಸಾಧ್ಯ ಆದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಆಗಿಲ್ಲ ಅಂತಂದರೆ ಕೋಡ್ಸ್ ಏನಾದರೂ ಹಾಕ್ತೀನಿ, ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಸೆಕೆಂಡ್ ಐಟಮ್ ಏನಿದೆ ಅಂತ ನೋಡೋಣ. ಇದು ಬಾಕ್ಸು, ಇದು ಏನೋ ಜುವೆಲ್ಸ್ ಅಂತ ಇದೆ. ಓ ಮೈ ಗಾಡ್, ಓಕೆ. ಇದು ಮಲ್ಟಿಪಲ್ ಇಯರಿಂಗ್ಸ್ ಬರುತ್ತೆ ಗೊತ್ತಾ, ಅದನ್ನು ತರಿಸ್ಕೊಂಡಿದೆ. ನನಗೆ ಗೊತ್ತು ಇದ್ರಲ್ಲಿ ನಾನು ಎಲ್ಲನೂ ಯೂಸ್ ಮಾಡಲ್ಲ, ಬಟ್ ಕೆಲವೊಂದು ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಯಾಕಂದರೆ ಕಡಿಮೆ ಪ್ರೈಸಿಗೆ ಇಷ್ಟೊಂದು ಇಯರಿಂಗ್ಸ್ ಬರ್ತದೆ, ಸೊ ಯಾಕೆ ಬೇಡ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದು. 3 ಸೆಟ್ ಬರುತ್ತೆ ನಿಮಗೆ. ಸೊ ಈ ರೀತಿ ಗ್ರೀನ್ ಕಾಂಬಿನೇಷನ್ ಬಂದಿದೆ. ನನಗೆ ಮೇನ್ ಬೇಕಾಗಿದೆ ಈ ಗ್ರೀನ್ ಇಯರಿಂಗ್ಸ್ ಏನಿದೆ, ಅದೇ ನನಗೆ ಬೇಕಾಗಿದ್ದು. ಅದಕ್ಕೋಸ್ಕರ ನಾನು ಇದನ್ನು ತರಿಸ್ಕೊಂಡಿದ್ದು. ನನಗೆ 200 280 ಏನೋ ಬಿತ್ತು. ಪರವಾಗಿಲ್ಲ, 280ಗೆ ಇಷ್ಟೊಂದು ಇಯರಿಂಗ್ಸ್ ಕೊಟ್ಟಿರೋದು. ಸಿ, ಇದೊಂದು ಸೆಟ್ಟು ಆ್ಯಂಡ್ ಇದೊಂದು ಸೆಟ್ಟು. ಇದೆಲ್ಲ ನಾನು ಆಸೆಯಲ್ಲಿ ಯೂಸ್ ಮಾಡ್ಬೋದು. ಸೊ ವೇಸ್ಟ್ ಅಂತೂ ಏನೂ ಆಗಲ್ಲ. ಪರ್ಸನಲ್ ಲೈಫಲ್ಲಿ ಯಾವುದಾದ್ರೂ ಫೋಟೋಶೂಟ್ ಏನಾದರೂ ಮಾಡಿಸಿದ್ರೆ ಅದಕ್ಕೂ ವರ್ಕ್ ಆಗುತ್ತೆ. ಥರ್ಡ್ ಇಯರಿಂಗ್ ಇದೊಂಥರ ಚೆನ್ನಾಗಿದೆ, ಹುಕ್ಸು. ಸೊ ನಾವು ಏನಾದರೂ ವೆಸ್ಟರ್ನ್ ಕಾಸ್ಟ್ಯೂಮ್ಗೆಲ್ಲ ಚೆನ್ನಾಗಿ ಕಾಣುತ್ತೆ. ಸೊ 3 ಸೆಟ್ಟು ಬಂದಿದೆ. ಪರವಾಗಿಲ್ಲ, ವರ್ತ್ ಇದೆ. ಅಂದರೆ ಲೈಕ್ 280 ಸಮಥಿಂಗ್ ಇಷ್ಟು ಇಯರಿಂಗ್ಸ್ ವರ್ತ್ ಇದೆ ಅಂತ ಅನಿಸುತ್ತೆ. ನಿಮ್ಗೆ ಬೇಕು ಅಂದರೆ ಚೆಕ್ ಮಾಡಿ. ಅಲ್ಲ, ಲಿಂಕ್ ಕೊಟ್ಟಿರ್ತೀನಿ. ಮತ್ತೆ ಫೋನ್ ಬರ್ತೈತೆ, ಒಂದು ನಿಮಿಷ. ನೆಕ್ಸ್ಟ್ ಏನು ಗೊತ್ತಾ, ಅಯ್ಯೋ, ವಿಂಟರ್ಗೆ ಬೇಕು ಅಂತ ತರಿಸಿದ್ದು. ನಂಗೆ ಗೊತ್ತು ಇದು ಜಾಸ್ತಿ ದಿನ ಬಾಳಿಕೆ ಬರಲ್ಲ. ನನ್ನ ಹತ್ರ ಇದೆ ಚೆನ್ನಾಗಿರೋದು, ಜರ್ಕಿನೇ ಇದೆ ದೊಡ್ಡದು. ಬಟ್ ಇನ್ನೊಂದು ಇರಲಿ ಮನೇಲಿ ಹಾಕ್ಕೊಳ್ಳೋಕ್ಕೆ. ಅದನ್ನ ಯಾವಾಗ ನಾನು ಶೂಟಿಗೆಲ್ಲ ಹಾಕೊಂಡು ಹೋಗ್ತಿದ್ದೀನಿ, ಎನಿ ಟೈಮ್ ಅದನ್ನು ಹಾಕ್ತಾನೆ ಇರ್ತೀನಿ. ಬೇಸಿಗೆಗಾಲದಲ್ಲೂ ಅದನ್ನು ಹಾಕಿದ್ದೀನಿ, ಚಳಿಗಾಲದಲ್ಲೂ ಅದನ್ನು ಹಾಕಿದ್ದೀನಿ, ಎಲ್ಲ ಸೀಸನಲ್ಲೂ ಯೂಸ್ ಮಾಡಿಬಿಟ್ಟಿದ್ದೀನಿ. ಸೊ ಆ ಥರ ರಿಲೇಟೆಡ್ ಯಾವ್ದಾದ್ರು ತೊಗೊಳ್ಳೋಣ ಅಂತ ಈ ಹುಡಿ ತೊಗೊಂಡೆ. ಉಲ್ಲಂದು ಒಂಥರ ಚೆನ್ನಾಗಿದೆ, ಬಟ್ ಕ್ವಾಲಿಟಿ ಏನು ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟೆಲ್ಲ ಲೈಕ್ ವಾವ್ ಅನ್ನೋ ಥರ ಎಲ್ಲ ಏನಿಲ್ಲ. ನೀವು ಕೊಡೋ ಅಮೌಂಟಿಗೆ ಓಕೆ ಅಂತ ಅನಿಸುತ್ತೆ. ಚೆನ್ನಾಗಿದೆ ಒಂಥರ. ಇದರಲ್ಲಿ ಕಲರ್ಸ್ ಇದೆ ಆಯಿತಾ, ಬಟ್ ನಾನು ಬ್ರೌನ್ ತೊಗೊಂಡೆ. ಅದೇ ಬ್ರೌನ್ ಥರ ಬಂದಿಲ್ಲ, ಇದ್ಯಾವುದೋ ಬೇರೆ ಕಲರ್ ಥರ ಬಂದಿದೆ, ಗೋಲ್ಡ್ ವಿತ್ ಸಮಥಿಂಗ್ ಲೈಕ್ ದ್ಯಾಟ್. ಬಟ್ ಇಟ್ಸ್ ಓಕೆ, ನಾನು ಮನೇಲಿ ಹಾಕ್ಕೊಳ್ಳೋಕ್ಕೆ. ಇಲ್ಲಾಂದರೆ ಶೂಟಿಂಗ್ ಕೂಡ ನಾನು ಇದನ್ನು ಹಾಕ್ಕೊಳ್ಬೋದು. ನಾನು ಆಗಲೇ ಹೇಳ್ದಂಗೆ ನೀವೇನು ಅಮೌಂಟ್ ಕೊಟ್ಟಿರ್ತೀರಾ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇದೆಲ್ಲ ಲೋ ಕ್ವಾಲಿಟಿ ಇದೆ ಆಯಿತಾ. ಇಟ್ಸ್ ಓಕೆ, ರಫ್ ಯೂಸಿಗೆ ಮೀಶೋ ಇಸ್ ಗುಡ್, ಇಲ್ಲ ಅಂತ ನಾನು ಹೇಳಲ್ಲ. ಸೊ ಚೆನ್ನಾಗಿದೆ ಒಂಥರ. ಇಲ್ಲಿ ಹುಡಿ ಬರುತ್ತೆ. ಅಯ್ಯೋ ಅಯ್ಯೋ, ಈ ಥರ ಇದೆ. ನಾನು ಇದನ್ನು ಮರ್ತೇ ಹೋಗಿದ್ದೆ. ಈ ಥರ ಟಿಂಕ್ ಈ ಥರ ಇದೆ. ಸೊ ಇದನ್ನು ತೋರಿಸದೆ ಮರ್ತೋಗ್ಬಿಟ್ಟಿದೆ. ಇದನ್ನು ನೋಡೇ ನಾನು ತಗೊಂಡಿದ್ದು, ಇದನ್ನ ಮರ್ತ್ಬಿಟ್ಟಿದ್ದೀನಿ. ಸೊ ಅಯ್ಯೋ, ಒಂದು ನಿಮಿಷ ಇರಿ. ಎಸ್, ಈ ಥರ ಹಾಕ್ಕೊಂಡೇ ಬಿಡ್ತೀನಿ ಅತ್ತಾಗೆ. ಹಿಂಗೆ ಶೂಟ್ ಮಾಡಿದ್ರೆ ಪೂರ್ತಿ ವಿಡಿಯೋ ಚೆನ್ನಾಯ್ತಲ್ಲ. ಸೊ ಎಸ್, ನನಗೂ ಸೈಜ್ ಪರ್ಫೆಕ್ಟ್ ಆಗಿದೆ. ನಾನು ಫ್ರೀ ಸೈಜ್ ಅನಿಸುತ್ತೆ ಇದು. ಸೊ ನೋಡಿ ತಗೊಂಡೆ, ಚೆನ್ನಾಗಿದೆ. ಜಿಪ್ ಹಾಕಿದ್ರೂ ಕೂಡ ನನಗೆ ಲೂಸ್ ಆಗುತ್ತೆ, ಬಟ್ ಎಸ್ ಕ್ಯೂಟ್ ಆಗಿದೆ. ಹಿಂಗೆ ವಿಡಿಯೋ ಮಾಡ್ತೀನಿ ಪೂರ್ತಿ ವಿಡಿಯೋ, ಆಯಿತಾ. ಸೊ ಎಸ್, ಇದು ಸ್ವಲ್ಪ ಉದ್ದ ಬರಬೇಕಿತ್ತು. ಚೆನ್ನಾಗಿತ್ತು ಒಂಥರ. ಸೊ ಓಕೆ, ನೆಕ್ಸ್ಟ್ ಬಂದು ಇದು ಏನೋ ಜುವೆಲ್ರಿ ಅಂತ ಅನ್ಸುತ್ತೆ. ಜುವೆಲ್ರಿ ಅಂದರೆ ಅದೇ ಇಯರಿಂಗ್ಸು ಆ ಥರ ಏನಾದರೂ ಇರುತ್ತೆ. ಸ್ಮ್ಯಾಶ್ ಆಗಿಬಿಡುತ್ತೆ, ಸ್ಮ್ಯಾಶ್ ಬಾಕ್ಸ್ ಥರ. ಇದು ಸ್ಮ್ಯಾಶ್ ಬಾಕ್ಸ್. ಎಸ್, ಇದು ಇಯರಿಂಗ್ಸು ತುಂಬ ದಿವಸದಿಂದ ತೊಗೋಬೇಕು ಅಂತಿದೆ. ಬಟ್ ಯಾವಾಗ ನೋಡಿದ್ರೂ ಒಂದ್ಸತಿ ಔಟ್ ಆಫ್ ಸ್ಟಾಕಲ್ಲಿ ಇರ್ತಿದೆ. ನಾನು ಯಾವಾಗಲೂ ವಿಶ್ ಲಿಸ್ಟಲ್ಲಿ ಹಾಕಿಟ್ಟಿದ್ದೆ. ಸೊ ಫೈನಲಿ ತೊಗೊಂಡೆ. ಹಾರ್ಟ್ ಇಯರಿಂಗು ಒಂಥರ ರಬ್ಬರ್ ಮೆಟೀರಿಯಲ್ ಥರ ಇದೆ ಮೇಲೆ. ಓಕೆನಾ, ಒಂದು ಮ್ಯಾಟ್ ಫಿನಿಶಿಂಗ್ ಇದೆ. ಸೊ ಅದೇ ಇದೆಲ್ಲ ಏನಾದರೂ ಒನ್ ಟೈಮ್ ಫೋಟೋ ಶೂಟ್ ಮಾಡಿಸಿದ್ರೆ ಆ ಥರದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ
ಈ ಒಂದು ಇಯರಿಂಗ್ ಯಾವಾಗಲೂ ಔಟ್ ಆಫ್ ಸ್ಟಾಕಲ್ಲಿತ್ತು, ಸೊ ತೊಗೊಂಡಿದ್ದೀನಿ. ಇದರಲ್ಲಿ ನಿಮಗೆ ಇನ್ನೊಂದು ಕಲರು ಇದೆ ಅನಿಸುತ್ತೆ, ಮೇ ಬಿ ವೈಟ್ ಏನೋ ಇರಬೇಕು, ಬಟ್ ನನಗೆ ಈ ಕಲರ್ ಬೇಕಿತ್ತು ಅಂತ ಈ ಕಲರ್ನ ತೊಗೊಂಡೆ. ಎಸ್, ನೆಕ್ಸ್ಟ್ ಬಂದು ಇದೇನು, ಇದು ಸ್ವೆಟರ್ ಅನಿಸುತ್ತೆ. ನಾಳೆ 2 ಶೂಟಿಂಗ್ ಇದೆ, ಓಕೆನಾ. ಅಂದರೆ ಆಸೆನೂ ಶೂಟಿಂಗ್ ಇದೆ, ಅನುಪಲ್ಲವಿನೂ ಇದೆ. ಸೊ ಇಲ್ಲಿ ಅರ್ಧ ದಿನ, ಅಲ್ಲಿ ಅರ್ಧ ದಿನ ಥರ ಶೂಟಿಂಗ್ ನಾಳೆ. ಸೊ ನೋಡಬೇಕು ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಮಾಡಿದ್ದೀನಿ ಸುಮಾರು ಸರ್ತಿ, ಬಟ್ ಇದೊಂಥರ ಚಂದ ಆಯಿತಾ. ಆಸೆಯವರು 1 ದಿನನೇ ಕೊಡ್ತಾರೆ, 1 ದಿನ 2 ದಿನ ಕೊಡ್ತಾರೆ. ಬಟ್ ನೀವು ನಂಬಲ್ಲ, ಎಷ್ಟು ಜನ ಗುರ್ತಿಸ್ತಾರೆ ಗೊತ್ತಾ ಆಸೆ ಸೀರಿಯಲಲ್ಲಿ ನನ್ನನ್ನು. ಅಂದರೆ ನೀತು ಅಲ್ವಾ ನೀವು ಆಸೆಲ್ ಮಾಡ್ತಿದ್ದೀರಾ, ನೀತು ಅಲ್ವಾ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಗುತ್ತೆ. ತುಂಬ ಜನ ನಾನು ಬರೀ ಯೂಟ್ಯೂಬ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ, ಬಟ್ ನಂದು ಮೇನ್ ಸೋರ್ಸೇನೆ ಆ್ಯಕ್ಟಿಂಗ್. ಸೊ ಅದು ತುಂಬ ಜನಕ್ಕೆ ಗೊತ್ತಿಲ್ಲ, ಯೂಟ್ಯೂಬಲ್ಲೇ ನೋಡಿ ನನಗೆ ಗುರ್ತಿಸ್ತೀರ, ನಂಗೆ ತುಂಬ ಖುಷಿ ಇದೆ. ಬಟ್ ನಾನು ಆ್ಯಕ್ಟಿಂಗಿಂತ ನಂಗೆ ಜಾಸ್ತಿ ಫೇಮ್ ಸಿಕ್ಕಿರೋದೇ ಯೂಟ್ಯೂಬಿಂದ. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಯೂಟ್ಯೂಬಿಗೆ. ನೆಕ್ಸ್ಟ್ ಯಾವ್ದು ಗೊತ್ತಾ, ಪಿಕ್ಚರ್ ಹಾಕ್ತೀನಿ ಇಲ್ಲಿ ನೋಡಿ. ಆ್ಯಂಡ್ ಪ್ರತಿ ಸರ್ತಿ ಮೀಶೋದಲ್ಲಿ ನೋಡಿದಾಗ ಇದು ನನಗೆ ಕಾಣಿಸ್ತಿತ್ತು, ತಗೊಂಡ್ರೆ ಆಯ್ತು ಬಿಡು, ಎಲ್ಲಿ ಹಾಕ್ಕೊಳ್ತೀನಿ ಅಂದ್ಬಿಟ್ಟು ನಾನು ತೊಗೊಳಕ್ಕೆ ಹೋಗಿಲ್ಲ. ಬಟ್ ಈ ಸರ್ತಿ ದೊಡ್ಡ ಮನ್ಸು ಮಾಡಿ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಕಲರಲ್ಲಿ ಇದು ಜರ್ಸಿ, ನೀವು ಆಲ್ಮೋಸ್ಟ್ ನೋಡಿರ್ತೀರಾ, ಓಕೆನಾ. ಸೊ ನಾವು ಜೀನ್ಸ್ ಮೇಲೆಲ್ಲ ಹಾಕಿದ್ರೆ ಸಖತ್ತಾಗಿರುತ್ತೆ. ಬಟ್ ನನಗೆ ಸ್ಲೀವ್ಲೆಸ್ ಅಷ್ಟು ಇಷ್ಟ ಆಗಲ್ಲ, ಯಾಕಂದರೆ ನನಗೆ ಮೇನು ನಾನು ಏನೇ ಒಂದು ಜರ್ಕಿನ್ ತೊಗೊಂಡ್ರು ನಾನು ಕೋಲ್ಡ್ ಜಾಸ್ತಿ ತಡ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು, ಜಾಸ್ತಿ ಎಲ್ಲ ನಾನು ಕೋಲ್ಡೇ ತಡ್ಕೊಳ್ಳಲ್ಲ, ಅದೇ ಉದ್ದೇಶಕ್ಕೆ ನಾನು ಸ್ಲೀವ್ಲೆಸ್ ಎಲ್ಲ ತೊಗೊಳ್ಳಲ್ಲ. ಬಟ್ ಇದು ಸ್ಟೈಲ್ ಮಾಡೋದಕ್ಕೆ ಅಥವಾ ಯಾವುದಾದ್ರೂ ಫೋಟೋ ಶೂಟ್ ಮಾಡಿಸೋದಕ್ಕೆ ಎಲ್ಲಾದರೂ ಹಾಕ್ಕೊಂಡು ಹೋಗೋದಕ್ಕೆ ಅಂದ್ಬಿಟ್ಟು ನಾನು ಇದನ್ನು ತರಿಸ್ಕೊಂಡಿದ್ದು. ಇದು ಸೈಜ್ ಏನು ಗೊತ್ತಾ ನಾನು ತರಿಸ್ಕೊಂಡಿದ್ದು, ಇಲ್ಲಿ ಸೈಜ್ ಎಲ್ಲ ಏನೂ ಕೊಟ್ಟಿಲ್ಲ, ಬಟ್ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಇದನ್ನು ಸೂಪರ್ ಆಗಿದೆ. ಕೊಟ್ಟಿರೋ ಪ್ರೈಸಿಗೆ ಕ್ವಾಲಿಟಿ ಚೆನ್ನಾಗಿದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಬೆಟರ್ ಆಗಿದೆ. ಜೀನ್ಸ್ ಮೇಲೆಲ್ಲ ಹಾಕಿ ಒಂದು ದಿವಸ ನಾನು ಇವಾಗ ತೋರಿಸ್ತೀನಿ ಆಯಿತಾ. ಸೊ ಇದು ಬ್ಲ್ಯಾಕ್ ಕಲರ್, ಇದರಲ್ಲಿ ನಿಮ್ಮ ಕಲರ್ಸ್ ಬರುತ್ತೆ. ಅಂದರೆ ಬೇಷ್ ಕಲರ್ ಇದೆ, ಆಮೇಲೆ ಬ್ರೌನ್ ಇದೆ, ಪಿಂಕ್ ಏನೋ ಇದೆ, ಬಟ್ ಬ್ಲ್ಯಾಕ್ ತಗೊಂಡೆ ನಾನು. ಆಬ್ವಿಯಸ್ಲಿ ಬ್ಲ್ಯಾಕ್ ನನ್ನ ಫೇವ್ರೇಟ್ ಅಲ್ವಾ. ನೆಕ್ಸ್ಟು ಇದು ಬೆಡ್ಶೀಟು ಆಯಿತಾ. ಫಸ್ಟ್ ಟೈಮ್ ನಾನು ಬೆಡ್ಶೀಟ್ನ ತರಿಸಿದ್ದೀನಿ ಮೀಶೋಯಿಂದ. ಬೆಡ್ಶೀಟ್ ಇಲ್ಲಿ ಇರಲಿಲ್ಲ, 2 ಇದ್ದಿದ್ದು, ಒಂದು ವಾಶ್ ಮಾಡಿದ್ರೆ ಒಂದು ಹಾಕಬೇಕು, ಸೊ ಆ ಥರ ಇದ್ದಿದ್ದು. ಸೊ ಹಾಗಾಗಿ ಸಿಂಗಲ್ ಕಾಟದ್ದೇನು ಬರುತ್ತೆ ಅದನ್ನು ತರಿಸಿದ್ದೆ ನಾನು. ಈ ಥರ ಇದೆ ಪಿಲೋ ಕವರ್, ಓಕೆನಾ. ಅಮ್ಮನ ಮನೆಗೂ ತರಿಸಿದ್ದೀನಿ ನಾನು. ಆ್ಯಂಡ್ ಇದು ಬೆಡ್ ಲೈಕ್ ಅದೇ ಬೆಡ್ ಕವರು ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಚೇಂಜ್ ಮಾಡ್ತೀನಿ ನಾನು ಆಯಿತಾ. ಚೇಂಜ್ ಮಾಡಿದಾಗ ತೋರಿಸ್ತೀನಿ. ಸೊ ನಿಮ್ಗೆ ಇಲ್ಲಿ ಎಲಾಸ್ಟಿಕ್ ಕೊಟ್ಟಿರ್ತಾರೆ, ಸೊ ಇಟ್ ಇಸ್ ವೆರಿ ಈಸಿ. ಬಿಕಾಸ್ ಈ ಥರ ಎಲ್ಲ ಇದ್ದರೆ ಜಾರಿ ಹೋಗ್ತಿರುತ್ತೆ. ಈ ಥರ ಎಲಾಸ್ಟಿಕ್ ಇದ್ದರೆ ನಾವು ಹಾಕಿ ಫಿಕ್ಸ್ ಮಾಡ್ಬಿಡ್ಬೋದು ಒಂದು ಪ್ಲೇಸ್ಗೆ. ಸೊ ಡಿಸೈನ್ ಈ ಥರ ಇದೆ, ಅದೇ ನಾನು ಫೋಟೋ ಕೊಡ್ತೀನಿ ನಿಮಗೆ. ಇದು ಯಾಕೋ ಒಳ್ಳೆ ನೈಟಿ ಡಿಸೈನ್ ಥರ ಇದೆ, ಇಟ್ಸ್ ಓಕೆ, ಯಾರು ಬಂದು ನೋಡ್ತಾರೆ. ಈ ಥರ ಇದೆ ಬೆಡ್ಶೀಟ್. ಆ್ಯಕ್ಚುಲಿ ಏನು ಗೊತ್ತಾ, ಪಿಲೋ ಕವರ್ಸ್ ಎಲ್ಲ ಲೈಕ್ ರೆಗ್ಯುಲರ್ಲಿ ಚೇಂಜ್ ಮಾಡಬೇಕಂತ ನಾನು ಮಾಡಲ್ಲ. ಅದಕ್ಕೆ ನನಗೆ ಸ್ಕಿನ್ ಇಶ್ಯೂಸ್ ಎಲ್ಲ ಜಾಸ್ತಿ. ರೆಗ್ಯುಲರಾಗಿ ನಾವು ಚೇಂಜ್ ಮಾಡ್ತಿದ್ರೆ ಲೈಕ್ 2 ಡೇಸ್ ಒನ್ಸ್ ಚೇಂಜ್ ಮಾಡಿದ್ರೆ ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ, ಹೇರು ಚೆನ್ನಾಗಿರುತ್ತೆ. ಸೊ ಇನ್ನೊಂದು 2 ಜೊತೆ ತರಿಸ್ಕೊಂಡ್ರೆ ಆವಾಗವಾಗ ನಾನು ಚೇಂಜ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇನ್ನೊಂದು ಬೆಡ್ಶೀಟ್ ಕವರ್ ತರಿಸ್ಕೊಂಡಿದ್ದೀನಿ. ಇದು ಮೇ ಬಿ ಅಲ್ಲಿಗೆ ಅನಿಸುತ್ತೆ, ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಬಟರ್ಫ್ಲೈ ಇದು. ಅಲ್ಲಿ ವೈಟ್ ಎಲ್ಲ ಇರಲ್ಲ ಆ ಮನೇಲಿ, ವೈಟ್ ಸಾಧ್ಯ ಇರಲ್ಲ. ನಮ್ಮ ಮನೇಲಿ ಇಲ್ಲಿ ಇರುತ್ತೆ, ಅಲ್ಲಿ ವೈಟ್ ಎಲ್ಲ ಮಕ್ಳ ಹತ್ರ ಆಗಲ್ಲ. ಬಟರ್ಫ್ಲೈ ಇದು ಚೆನ್ನಾಗಿದೆ ಅಲ್ಲ. ಇದು ಎಲಾಸ್ಟಿಕ್ ಇದೆ, ಪ್ರೊಬಬ್ಲಿ ಇದು ಅಲ್ಲಿಗೆ ಅನಿಸುತ್ತೆ. ಎಸ್ ಅಲ್ಲಿಗೇನೆ, ಹೌದು ಅಲ್ಲಿಗೇನೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಅಯ್ಯೋ ಹೌದು ಅಲ್ಲಿಗ, ಹೌದು ಅಲ್ಲಿಗೆ. ಇದು ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ 2 ಪಿಲೋ ಕವರ್ಸ್ ಕೊಟ್ಟಿದ್ದಾರಾ. ಹಾಂ ಪಕ್ಕ ಅಲ್ಲಿಗೆ. ನಮ್ಮಮ್ಮ ಫುಲ್ ಖುಷಿಯಾಗ್ಬಿಡ್ತಾರೆ, ಪರವಾಗಿಲ್ವೇ ಬೆಡ್ಶೀಟ್ ತಂದುಬಿಟ್ಟಿದ್ಯಾ ಅಂತ ಅಂದ್ಕೊಂಡು ಫುಲ್ ಖುಷಿಯಾಗ್ಬಿಡ್ತಾರೆ. ಹ್ಯಾಪಿ ಸೋಲ್ ನಮ್ಮಮ್ಮ ಇವಾಗ. ಸೊ ಇದೊಂದು ಬೆಡ್ಶೀಟು, ಇದನ್ನು ಫೋಲ್ಡ್ ಮಾಡಿ ಎತ್ತಿರ್ತೀನಿ. ಆ್ಯಂಡ್ ನೆಕ್ಸ್ಟು ಈ ಥರ ಕವರಲ್ಲಿ ಕೊಟ್ಟಿದ್ದಾರಪ್ಪ. ಮೀಶೋ ಪ್ಯಾಕೇಜಿಂಗ್ ಥರ ಇಲ್ಲ ಇದು, ಪಕ್ಕ ಮೀಶೋನೇನಾ ಅಂತ ನನಗೂ ಡೌಟು. ನೋಡೋಣ. ಹೌದು ಮೀಶೋನೇ. ಸೊ ಏನು ಅಂತ ನೋಡೇ ಬಿಡೋಣ. ನಮ್ಮ ಅಪ್ಪ ಬೈಯದೆ ನಂಗೆ ಮಜಾ. ಈ ಗಲೀಜೆಲ್ಲ ನೋಡಿ, ಏನು ಈ ಥರ ರ್ಯಾಪ್ ಎಲ್ಲ ಮಾಡ್ಬಿಟ್ಟಿದ್ದಾರೆ, ಇನ್ನೇನು ತರಿಸ್ಕೊಂಡಿರ್ಬೋದು ನಾನು. ಏನಿದು? ನನಗೆ ಗೊತ್ತಿರಲ್ಲ ಇದು ಏನಂತ.
ಮಿರರ್ ಇದು. ಎಸ್ ಯು ಗೈಸ್, ಮಿರರ್ ತರಿಸ್ಕೊಂಡಿದ್ದೀನಿ. ನಾನು ಕಾಣ್ತಿದ್ದೀನ? ಮಿರರ್ ತರಿಸ್ಕೊಂಡಿದ್ದೀನಿ. ಅಫ್ಕೋರ್ಸ್ ಮೇಕಪ್ಪಿಗೆಲ್ಲ ಬೇಕಾಗತ್ತೆ ಅಂತ ಅಂದ್ಬಿಟ್ಟು. ಸೊ ಇದು ಯಾವ ಥರ ಅಂತಲೇ ಗೊತ್ತಿಲ್ವಲ್ಲ. ಹಿಂಗ ಓಕೆ, ಹಿಂಗೆ ಓಕೆನಾ. ಇದೆಲ್ಲ ಕೊಟ್ಟಿಲ್ವಾ? ಅದೇ ನಾವೇ ಏನಾದರೂ ಹಾಕಿ ಫಿಕ್ಸ್ ಮಾಡಬೇಕು. ಈ ಥರ ಇರುತ್ತೆ. ಆಮೇಲೆ ಇದನ್ನೆಲ್ಲ ಹಿಂಗೆಲ್ಲ ಮಾಡ್ಕೋಬೋದು. ಕ್ವಾಲಿಟಿ ಚೆನ್ನಾಗಿದೆ. ಅಯ್ಯೋ ಚೆನ್ನಾಗಿದೆ, ನಿಜವಾಗೂ ಚೆನ್ನಾಗಿದೆ. ಸೊ ಇದೊಂದು ಮಿರರು. ಇದನ್ನ ಜೋಪಾನಾಗಿ ಎತ್ತಿರಬೇಕು. ಇಲ್ಲೇನು ಮಕ್ಕಳಿಲ್ವಲ್ಲ, ಹಂಗಾಗಿ ಏನು ತೊಂದರೆ ಇಲ್ಲ. ಈ ಬಾಕ್ಸಲ್ಲಿ ಏನಿದೆ ನೋಡೋಣ. ಇದು ಏನೋ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ, ಇದು ನೋಡಬೇಕು. ಓಕೆ, ಇದು ಏನು ಅಂದರೆ ಲಿಪ್ಸ್ಟಿಕ್ ಆರ್ಗನೈಸರ್. ಎಸ್, ಲಿಪ್ಸ್ಟಿಕ್ ಆರ್ಗನೈಸರ್ ತರಿಸಿದ್ದೀನಿ. ಸೊ ಇಲ್ಲಿ ಎಲ್ಲ ಥರ ಲಿಪ್ಸ್ಟಿಕ್ ಇಟ್ಕೊಳ್ಬೋದು. ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂದರೆ ದೊಡ್ಡದಾಗಿ ಬರುತ್ತೆ ಅಂತ, ಬಟ್ ತುಂಬ ಪುಟಾಣಿ ಬಂದಿದೆ. ನನ್ನ ಕೈ ಸೈಜ್ ಇದೆ. ಇಷ್ಟೇ ನನ್ನ ಕೈ ಸೈಜ್ ಇದೆ. ಅರ್ಥ ಮಾಡ್ಕೊಳ್ಳಿ ಎಷ್ಟು ಚಿಕ್ಕದು ಅಂತ ಅಂದ್ಬಿಟ್ಟು. ಇದಕ್ಕೆ ಅರ್ಧ ಬರುತ್ತೆ ಆ್ಯಂಡ್ ಇದಕ್ಕೆ ಫುಲ್ ಬರುತ್ತೆ. ಸೊ ದಿಸ್ ಇಸ್ ಅ ವಿಟೆಸ್. ಓಕೆ, ನಂತರ ಏನು ಬೇಸಿಕ್ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಅದನ್ನೆಲ್ಲ ಹಾಕಿ ಇಡ್ಬೋದು ಕಬೋರ್ಡಲ್ಲಿ. ಎಸ್, ಇದೊಂದು. ನೆಕ್ಸ್ಟ್ ಏನಿದೆ ಅಂತ ನೋಡೋಣವಾ. ಇದು ಆರ್ಗನೈಸರ್. ಇದೂ ತುಂಬ ದೊಡ್ಡದಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಆದರೆ ಇಷ್ಟು ಪುಟಾಣಿ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ನಾನು ಆರ್ಡ್ರ್ ಮಾಡಿದ ಕಲರೇ ಬೇರೆ, ಗ್ರೀನ್ ಕಲರ್. ಇದು ಬಂದಿರೋದೇ ವೈಟ್. ಈ ಥರ ಆರ್ಗನೈಸರ್. ಇದ್ರಲ್ಲಿ ನಾನು ಬ್ರಷ್ ಎಲ್ಲ ಇಟ್ಕೋಣ ಅಂತ ತರಿಸೋದು. ಹಿಂಗೆ ರೊಟೇಟ್ ಆಗುತ್ತೆ. ನಮಗೆ ಬೇಕಾಗಿದ್ದು ಸ್ಕಿನ್ ಕೇರ್ ಏನಾದ್ರು ಇಟ್ಕೋಬೋದು. ಬಟ್ ಇದು ತುಂಬ ಪುಟಾಣಿ ಇದೆ, ತೊಗೋಬೇಡಿ. ಅಂದರೆ ನಿಮ್ಗೆ ಮ್ಯಾಕ್ಸಿಮಮ್ ಏನು ಇಕ್ಬೋದು ಅಂತ ಹೇಳ, ಒಂದು ಮಾಯಿಶ್ಚರೈಸರ್ ಇಕ್ಬೋದು, ಒಂದು ಫೌಂಡೇಶನ್ ಇಕ್ಬೋದು. ಅದೇ ಒಂದೊಂದು ಇಡ್ಬೋದು. ಸೊ ಬೆಟರ್ ಇಲ್ಲೆಲ್ಲ ಬ್ರಷ್ ಹಾಕಿಡೋಕ್ಕೆ ವರ್ಕ್ ಆಗುತ್ತೆ. ಬ್ರಷ್ ಒಂದು ಹಾಕಿಡೋದಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಇದೊಂದು ರೊಟೇಟ್ ಆಗುತ್ತೆ. ಅಯ್ಯೋ, ಅದೇ ರೊಟೇಟ್ ಆಗುತ್ತೆ ಹಿಂಗೆ. ಅಯ್ಯೋ, ಕೆಳಗೆ ಇಟ್ಮೇಲೆ ಹಿಂಗೆ ರೊಟೇಟ್ ಆಗಲ್ಲ. ನಾವೇನು ರೊಟೇಟ್ ಮಾಡಲ್ಲ, ನಾವು ಸುಮ್ಮನೆ ಹಾಗೆ ತೊಗೊಳ್ತೀವಿ. ಸೊ ಇದೊಂದು ಆರ್ಗನೈಸರ್ನ ತರಿಸ್ಕೊಂಡೆ. ಓಕೆ, ನೆಕ್ಸ್ಟ್ ಬಂದು ಇನ್ನೊಂದು ಆರ್ಗನೈಸರ್ ತರಿಸ್ಕೊಂಡಿದ್ದೀನಿ. ಬಟ್ ಇದು ನನಗೆ ವರ್ತ್ ಅಂತ ಅನ್ನಿಸ್ತು ಆನ್ಲೈನಲ್ಲಿ ನೋಡಿದಾಗಲೇ. ಬಟ್ ಬಂದಮೇಲೂ ವರ್ತ್ ಅಂತ ಅನ್ನಿಸ್ತು, ಯಾಕಂದರೆ ಅದು ಓಪನ್ ಮಾಡಿ ನಾನು ನೋಡಾಯಿತು. ಜ್ಯುವೆಲ್ರಿ ಬಾಕ್ಸಸ್. ಓಕೆನಾ, ಇದನ್ನು ಆರ್ಗನೈಸ್ ಮಾಡೋದಕ್ಕೆ ತರಿಸ್ಕೊಂಡಿದ್ದು. ಸೊ ಇದು ನಿಮಗೆ ಒಂದಷ್ಟೇ ಅಲ್ಲ, 2, 3, 4, 5, 6 ಬಾಕ್ಸ್ ಬರುತ್ತೆ ನಿಮಗೆ. 1, 2, 3, 4, 5, 6 ಬಾಕ್ಸಸ್, 6 ಆರ್ಗನೈಸರ್ಸ್ ಇದೆ. ಸೊ ತುಂಬಾ ಯೂಸ್ಫುಲ್ ಆಗಿರೋ ಅಂಥದ್ದು. ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಪರವಾಗಿಲ್ಲ. ಕಡಿಮೆ ಪ್ರೈಸಿಗೆ ನನಗೆ ಸಿಕ್ತು, ಹಾಗಾಗಿ ನಾನು ತೊಗೊಂಡಿದ್ದೆ. ಅಯ್ಯೋ, ಓಪನ್ ಮಾಡ್ತಿದ್ರೆ ಓಪನ್ ಆಗ್ತಾನೆ ಇದೆ. ಎಲ್ಲನೂ ಟೈಮ್ ತೊಗೊಂಡು ನಾನು ಆರ್ಗನೈಸ್ ಮಾಡ್ಕೊಳ್ತೀನಿ. ಗುಡ್. 6 ಬಾಕ್ಸಸ್ ಬರುತ್ತೆ ನಿಮಗೆ. ಸೊ ಇಯರಿಂಗ್ಸ್ ಒಂದರಲ್ಲಿ, ದೊಡ್ಡ ಜ್ಯುವೆಲ್ರಿ ಒಂದರಲ್ಲಿ, ಆ ಥರ ಹಾಕ್ಕೊಳ್ಬೋದು ಅಂತ ಅಂದ್ಬಿಟ್ಟು ಇದನ್ನು ನಾನು ತರಿಸ್ಕೊಂಡಿದ್ದು. ಸೊ ಬೆಟರ್ ಅಂತ ಅನ್ನಿಸ್ತು. ಆಲ್ರೆಡಿ ನನ್ನ ಹತ್ರ ಲೈಕ್ ಸೆಕ್ಷನ್ ಆರ್ಗನೈಸರ್ ಇದೆ, RP ಕೊಡಿಸಿದ್ದು. ಓಕೆನಾ, ಸೊ ಈ ಥರ ಇರಲಿಲ್ಲ, ಪರವಾಗಿಲ್ಲ. 6 ಬರ್ತಿತ್ತಲ್ಲ, ಅದಕ್ಕೆ ನಾನು ತೊಗೊಂಡಿದ್ದು. ನಂಗೆ ಇದು 200 ಒಳಗೆ ಅಂತ ಅನಿಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಅಷ್ಟೇ ಅನಿಸುತ್ತೆ. ಎಸ್, ಇದೊಂದು ಎಲ್ಲ ಆಲ್ಮೋಸ್ಟ್ ಆಯಿತು ಅಂತ ಅನ್ಕೋತೀನಿ. ಇನ್ನು ಒಂದಿದೆ, ಅಲ್ಲ ಇನ್ನು 2 ಇದೆಯಾ? ಓಕೆ, 2 ಇದೆ. ಇದು ಅಷ್ಟೇ. ಇದು ಟ್ರಾವೆಲ್ ಬ್ಯಾಗ್ ಆಯಿತಾ. ಇದು ಇಂಟರ್ನೆಟಲ್ಲಿ ತುಂಬ ವೈರಲ್ಲು, ಅಂದರೆ ಟ್ರಾವೆಲ್ ಮಾಡೋರೆಲ್ಲ ಬೇಜಾನ್ ತೋರಿಸ್ತಾ ಇದ್ರು ಇದನ್ನು, ಅದಕ್ಕೆ ತರಿಸ್ಕೊಂಡೆ. ಇದರಲ್ಲಿ ನಿಮಗೆ ಲೈಕ್ 4-5 ಪೀಸಸ್ ಬರುತ್ತೆ ಈ ಥರ. ಓಕೆನಾ, ಒಂದರಲ್ಲಿ ಏನಾದರೂ ನಿಮ್ಮ ಡ್ರೆಸ್ಸಸ್ ಹಾಕ್ಕೊಳ್ಬೋದು, ಒಂದರಲ್ಲಿ ಇನ್ನರ್ ಹಾಕ್ಕೊಳ್ಬೋದು, ಒಂದರಲ್ಲಿ ಮೇಕಪ್ ಹಾಕ್ಕೊಳ್ಬೋದು. ಸೊ ಹಾಗೆ 2, 3, 4, 5, 6, 7 ಬ್ಯಾಗ್ಸ್ ಬರುತ್ತೆ ನಿಮಗೆ. ಇದು ಗುಡ್, ಇದು ವರ್ತು.
7 ಬ್ಯಾಗ್ಸ್ ಬರುತ್ತೆ. ಸೊ ಇದನ್ನು ಬೇಕಿದ್ರೆ ನಾವು ನಮ್ಮ ಸ್ಕಿನ್ ಕೇರ್ ಏನಾದರೂ ಹಾಕ್ಕೊಳ್ಬೋದು, ಅಂದರೆ ಸ್ಕಿನ್ ಕೇರು ಮತ್ತು ಬಾಡಿ ಕೇರ್ದು ಪ್ರಾಡಕ್ಟ್ಸ್ ಎಲ್ಲ ಇದರಲ್ಲಿ ಹಾಕ್ಕೊಳ್ಬೋದು. ಆ ಥರ ಇದರಲ್ಲಿ ಏನಾದರೂ ವಾಟರ್ ಬಾಟಲು ಆ ಥರ ಏನಾದರೂ ನಮ್ಮ ಮೆಡಿಕಲ್ ಸ್ಟಫ್ಸ್ ಇದೆ ಅದನ್ನು ಇದರಲ್ಲಿ ಹಾಕ್ಕೊಳ್ಬೋದು. ಆ್ಯಂಡ್ ಇನ್ನರ್ಸ್ಗೆ ಇದನ್ನು ಹಾಕ್ಕೊಳ್ಬೋದು. ಸೊ ಈ ಥರ ತುಂಬ ಇದೆ. ಸ್ಪೀಷಿಯಸ್ ಆಗಿದೆ, ಹಾಕ್ಬಿಟ್ಟು ಈ ಥರ ಇಟ್ಕೊಳ್ಳೋದು. ಬಟ್ ನಿಮ್ಗೆ 7 ಬರುತ್ತೆ, ಗುಡ್ ಆ್ಯಕ್ಚುಲಿ. ಮತ್ತು ಹಾಕ್ಬಿಟ್ಟು ನಿಮ್ಗೆ ಬೇಕಿದ್ರೆ ನೋಡಿ ಇಲ್ಲಿ ಇದನ್ನು ಕೊಟ್ಟಿದ್ದಾರೆ ಆಯಿತಾ, ಇಲ್ಲಿ ನೀವು ಇದನ್ನು ಹಿಂಗೆ ಫೋಲ್ಡ್ ಕೂಡ ಮಾಡ್ಕೊಳ್ಬೋದು. ಈ ಥರ ಒಳಗೆ ಕ್ಲಿಪ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಹಾಕಿ ಆರ್ಗನೈಸ್ಡಾಗಿ ಇಡೋದಕ್ಕೆ ಇದೇ ದೊಡ್ಡ ಬ್ಯಾಗ್ ಎಲ್ಲದಕ್ಕಿಂತ. ಸೊ ಟೋಟಲ್ ಇದರಲ್ಲಿ 7 ಬ್ಯಾಗ್ಸ್ ಬರುತ್ತೆ. ನನಗೆ ಯೂಸ್ ಆಗುತ್ತೆ ಆ್ಯಕ್ಚುಲಿ, ಇಂಥವೆಲ್ಲ ಯೂಸ್ ಆಗುತ್ತೆ ನನಗೆ. ಸೊ ಅದಕ್ಕೆ ಇದನ್ನು ತರಿಸ್ಕೊಂಡೆ. ಆಲ್ಮೋಸ್ಟ್ ಎಲ್ಲ ಆಯಿತು. ಬಟ್ ಒಂದೇ ಒಂದಿದೆ ನನ್ನ ಮೋಸ್ಟ್ ಫೇವ್ರೆಟ್ ಇದು. ಬಟ್ ಇದು ಹೆಂಗೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಇದು ಟಾಪು ಆಯಿತಾ, ಕ್ರಾಪ್ ಟಾಪ್, ಕಲರ್ ನೇವಿ ಬ್ಲೂ, ನೇವಿ ಅಂತ ರಾಯಲ್ ಬ್ಲೂ ಅಲ್ಲಿ ತರಿಸ್ಕೊಂಡಿದ್ದೀನಿ. ಪಿಕ್ಚರ್ ಹಾಕ್ತೇನೆ ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ಅಂದ್ಬಿಟ್ಟು. ಓ ಮೈ ಗಾಡ್, ಕಲರ್ ತುಂಬಾ ವೈಬ್ರೆಂಟ್ ಆಗಿದೆ. ಅಯ್ಯೋ, ಸೊ ಇದು ನಾನು ಮೀಡಿಯಮಲ್ಲಿ ತರಿಸ್ಕೊಂಡೆ. ಈ ರೀತಿ ಇದೆ. ಒಂದು ಸ್ಪೆಷಲಿ ಸ್ಲೀವ್ಸ್ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ತರಿಸ್ಕೊಂಡಿದ್ದು. ಸ್ಲೀವ್ಸ್ ಈ ಥರ ಇದೆ, ಕ್ಯಾನ್ ಯು ಸಿ. ಬಟ್ ಇದು ನಿಮ್ಮ ಬಾಡಿಗೆ ಅಂಟುತ್ತೆ, ಓಕೆನಾ. ಸೊ ತುಂಬ ಅಂಟುತ್ತೆ. ಸೊ ನೀವು ಒಳಗಡೆ ಇನ್ನರ್ ನೋಡ್ಕೊಂಡು ಹಾಕ್ಕೊಳ್ಬೇಕು. ಸೊ ಇದೊಂದು ತರಿಸ್ಕೊಂಡಿದ್ದೀನಿ. ಇದೇ ನನ್ನ ಲಾಸ್ಟ್ ಪ್ರಾಡಕ್ಟ್ ಮೀಶೋದಲ್ಲಿ. ಸೊ ಮೀಶೋ ಹಾಲ್ ಇಲ್ಲಿಗೆ ಮುಗೀತು. ಇದೆಲ್ಲನೂ ಕ್ಲೀನ್ ಮಾಡಕ್ಕೆ ನಮ್ಮ ಅಪ್ಪ ಬೇರೆ ಬಂದರು, ಧ್ವಂಸ ಮಾಡಾಕ್ತೀನಿ ರೂಮ್ನೇ. ಇದೆಲ್ಲ ಎತ್ಕೊಂಡು ಡಬ್ಬಕ್ಕೆ ಹಾಕ್ತೀನಿ ಇವಾಗ. ಆ್ಯಂಡ್ ತುಂಬ ದಿವಸ ಆದಮೇಲೆ ಮೀಶೋ ಹಾಲ್ ಮಾಡಿದೆ. ಆ್ಯಂಡ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತಲೂ ತಿಳಿಸಿ. ನಿಮಗೆ ಬೇಕಿದ್ರೆ ಅನಿಸಿದ್ರೆ ಮಾತ್ರ ತೊಗೊಳ್ಳಿ. ನಾನು ಹೇಳಿದೆ ಅಂದ್ಬಿಟ್ಟು ನೀವು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಓಕೆ ಅನಿಸಿದ್ರೆ ನೀವು ತೊಗೊಳ್ಬೋದು. ಇದ್ರದ್ದು ಸಾಧ್ಯ ಆದರೆ ಎಲ್ಲನೂ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಹಾಲ್ ವಿಡಿಯೋ ಬರುತ್ತೆ. ಅದು ಯಾವುದು ಅಂತ ಗೆಸ್ ಮಾಡಿ ಕಮೆಂಟಲ್ಲಿ ನೋಡೋಣ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ, ಬಾಯ್. ಪೂರ್ತಿ ವಿಡಿಯೋ ಎಲ್ಲ ಮುಗಿಸ್ಬಿಟ್ಟು ಕ್ಲೀನ್ ಮಾಡಬೇಕಾದ್ರೆ ನನಗೆ ಈ ಬಾಕ್ಸ್ ಸಿಕ್ಕಿದ್ದು. ಆ್ಯಂಡ್ ಅದಕ್ಕೆ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಇಯರಿಂಗ್ಸ್ ನಾರ್ಮಲ್ ಆಗೇ ಇದೆ, ಬಟ್ ನೆಕ್ ಪೀಸ್ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿತ್ತು ಅಂತ ತರಿಸ್ಕೊಂಡಿದ್ದು. ಕ್ವಾಲಿಟಿ ವೈಸ್ ಚೆನ್ನಾಗಿದೆ.